ಕರ್ನಾಟಕದಲ್ಲಿ PUC ಅನ್ನ ಸ್ಟಡಿ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಒಂದು 15 to 18 ಡೇಸ್ ಟೈಮ್ ಉಳಿದಿದೆ. ಈ ವಿಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ನೀವು ಯಾವಾಗ ನೋಡ್ತಿರೋ ನನಗೆ ಗೊತ್ತಿಲ್ಲ. ಈಗ ನೀವು ಯಾವಾಗಿನಿಂದ ನೋಡ್ತೀರಾ ಆವಾಗಿನಿಂದ ಈಗ ಹೇಳ್ತಿರುವಂತಹ ಟೈಮ್ ಟೇಬಲ್ ಏನಿದೆ ಇದನ್ನ ಫಾಲೋ ಮಾಡಿದ್ರೆ ನೀವು ಸ್ಕೋರ್ ಏನು ಮಾಡಬೇಕು ಅಂತ ಈಗ ಅಂದ್ಕೊಂಡಿದ್ದೀರಾ ಅದು 100% ಇಂಪ್ರೂವ್ ಆಗೇ ಆಗುತ್ತೆ. ಅಂದರೆ ನೀವು 80% ಮಾಡ್ತೀನಿ ಅಂತ ಟ್ರೈ ಮಾಡ್ತಾ ಇದ್ರೆ ಈ ಟೈಮ್ ಟೇಬಲನ್ನು ಫಾಲೋ ಮಾಡ್ತಾ ಹೋದರೆ 90-95 ರೀತಿ ಸ್ಕೋರ್ ಮಾಡ್ತೀರಾ. ಅದರಿಂದ 90ನೇ ಟಾರ್ಗೆಟ್ ಮಾಡ್ಕೊಂಡಿದ್ರೆ 95 ಆಲ್ರೆಡಿ ಟಾರ್ಗೆಟ್ ಮಾಡ್ಕೊಂಡಿದ್ರೆ 100% ಅದನ್ನು ಅಚೀವ್ ಮಾಡ್ತೀರಾ. ಸರಿನಾ? ನಂತರ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಒಂದು 15 ಡೇಸ್ ಬಾಕಿ ಇರಬೇಕಾದ್ರೆ ಅವರು ಫೋಕಸ್ ಮಾಡಬೇಕಾಗಿರುವಂಥ ವಿಷಯಗಳು ಏನಂತ ಹೇಳಿದ್ರೆ, ಒಂದು ರಿಲ್ಯಾಕ್ಸೇಷನ್ ಟೈಮ್. ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕು. ಯಾಕಂದ್ರೆ ತುಂಬ ಓದ್ತಿರಲ್ವಾ, ಮೈಂಡಿಗೆ ರಿಲ್ಯಾಕ್ಸೇಷನ್ ಕೂಡ ಬೇಕಾಗಿರುತ್ತೆ, ಅದನ್ನು ಫೋಕಸ್ ಮಾಡಬೇಕು. ನಂತರ ಮಿನಿಮಮ್ 6 hours ಸ್ಲೀಪ್, ನಿದ್ದೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗುತ್ತೆ, ಅದಕ್ಕೋಸ್ಕರ. ಅದಂತರ ರಿವಿಷನ್ ಕೂಡ ವಿದ್ಯಾರ್ಥಿಗಳು ಮಾಡಲೇಬೇಕು. ರಿವಿಷನ್ ತುಂಬ ಇಂಪಾರ್ಟೆಂಟ್. ಅದಂತರ ಹೊಸ ವಿಷಯಗಳು ಅಂದ್ರೆ ಈಗ ಓದದೇ ಇರುವಂಥ ಚಾಪ್ಟರ್ಸ್ ಏನಿದಾವೆ ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡೋದು ಅಥವಾ ಅವುಗಳನ್ನು ಕೂಡ ಓದೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ವಿಷಯಗಳನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿ ಸ್ಟಡಿ ಮಾಡಬೇಕಾಗತ್ತೆ. ನಂತರ ಈಗ ಅಕ್ಟೋಬರ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ಅದನ್ನ ಗಮನದಲ್ಲೇ ಇಟ್ಕೊಂಡು ಪೂರ್ತಿ ದಿನ ನಿಮಗೆ ಸಿಗತ್ತೆ. ಅದರಲ್ಲಿ ಯಾವ ರೀತಿ ಓದಬಹುದು, ಯಾವ ರೀತಿ ಟೈಮ್ ಟೇಬಲ್ನ ಸ್ಟಡಿ ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ಬಹುದು ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನೀವೀಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ತಿರ್ಬೋದು. ಫಸ್ಟ್ PUC ಅಥವಾ ಸೆಕೆಂಡ್ PUC ನಿಮಗೀಗ 4 ಸಬ್ಜೆಕ್ಟ್ಸ್ ಇರುತ್ತೆ, ಅಂದರೆ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಅದರ ನಂತರ 2 ಲ್ಯಾಂಗ್ವೇಜಸ್ ಇರುತ್ತೆ. ಅಂದರೆ ತುಂಬ ವಿದ್ಯಾರ್ಥಿಗಳು ಲ್ಯಾಂಗ್ವೇಜಸನ್ನು ಇಗ್ನೋರ್ ಮಾಡ್ತಾರೆ. ಅಂದರೆ ಆಮೇಲೆ ಓದಿದ್ರಾಯ್ತು ಆ ರೀತಿ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಲ್ಯಾಂಗ್ವೇಜಸ್ ಏನಿದೆ ಅದರಲ್ಲಿ ತುಂಬ ಒಳ್ಳೆ ಸ್ಕೋರ್ ಮಾಡ್ಬೋದು ಓದಿದ್ರೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ, ಈ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಈ ಲ್ಯಾಂಗ್ವೇಜಸ್ ಏನಿದೆ ಅದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ ಆ ಮಾರ್ಕ್ಸ್ ಏನಾಗುತ್ತೆ ಇಂಟರ್ನಲ್ ಮಾರ್ಕ್ಸ್ ಆಗಿ ಫೈನಲ್ ರಿಸಲ್ಟ್ ಏನು ಬರುತ್ತೆ ಅದರಲ್ಲೂ ಕೂಡ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಲ್ಯಾಂಗ್ವೇಜಸ್ ಅನ್ನ ಇಗ್ನೋರ್ ಯಾವುದೇ ಕಾರಣಕ್ಕೆ ಮಾಡಬೇಡಿ. ಓಕೆನಾ? ಸರಿ, ಈಗ ವಿಷಯ ಅಂತ ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲೇದಾಗಿ ನಾನು ಈಗಾಗಲೇ ಹೇಳಿದೆ, ವಿದ್ಯಾರ್ಥಿಗಳು ಮಿನಿಮಮ್ 6 hours 6 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಸಾಧ್ಯ ಆದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದ್ರು ನಡೆಯುತ್ತೆ. ಯಾಕಂದ್ರೆ ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕು. ಸೊ 6 hours ಏನಿದೆ ಅದಕ್ಕೋಸ್ಕರ ನಾನೀಗ ಕೊಟ್ಟಿರುವಂಥ ಟೈಮ್ ಏನು ಅಂತ ಹೇಳಿದ್ರೆ, ರಾತ್ರಿ 11:30ಗೆ ನೀವು ನಿದ್ದೆ ಮಾಡಿದ್ರೆ ಅದಂದ್ರೆ ಮಾರ್ನಿಂಗ್ 5:30ಗೆ ಹೇಳ್ಬೇಕಾಗತ್ತೆ. ಸರಿನಾ? ಸೊ ಸ್ಲೀಪ್ ಟೈಮ್ ನೈಟ್ 11:30ಇಂದ ಮಾರ್ನಿಂಗ್ 5:30 ತನಕ ಅಲ್ಲಿವರೆಗೆ ನಿದ್ದೆ ಮಾಡ್ಬೋದು. 5:30ಗೆ ಹೇಳ್ತೀರಾ. ಎದ್ದ ನಂತರ ಫ್ರೆಶ್ ಅಪ್ ಆಗಬೇಕು, ಕಾಫಿನೋ ಏನೋ ಕುಡಿತೀರಾ. ಅದ ನಂತರ ಓದೋದಕ್ಕೆ ಕೂತ್ಕೊಳ್ತೀರಾ. ಎಷ್ಟು ಗಂಟೆಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು? 6 o'clock ಮಾರ್ನಿಂಗ್ 6 o'clock ನೀವು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ 5:30 to 6 o'clock ಫ್ರೆಶ್ ಅಪ್ ಆಗೋದಕ್ಕೆ ಟೈಮ್ ಇರುತ್ತೆ. ಫ್ರೆಶ್ ಅಪ್ ಆಗ್ತೀರಾ. ಅದ ನಂತರ ಕಾಫಿನೋ ಏನೋ ಕುಡಿದ ನಂತರ ಮೈಂಡ್ ಮತ್ತು ರಿಲ್ಯಾಕ್ಸೇಷನ್ ಅಥವಾ ಆಕ್ಟಿವ್ ಆದ ನಂತರ ನೀವೇನು ಮಾಡ್ತೀರಾ, ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸರಿನಾ? ಸೊ 6 AM to 8 AM ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡೋದು. ಅಂದರೆ ಹೇಳಿದಲ್ವಾ 4 ಕೋರ್ ಸಬ್ಜೆಕ್ಟ್ ಇರುತ್ತೆ ನಿಮಗೆ ಅಂತ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಏನಿದೆ ಅದನ್ನ ಸಬ್ಜೆಕ್ಟ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 2ನೇ ಸಬ್ಜೆಕ್ಟು ಮತ್ತೊಂದು ಯಾವುದೋ ಸಬ್ಜೆಕ್ಟನ್ನು ಸಬ್ಜೆಕ್ಟ್ 2 ಅಂತ ಸೆಲೆಕ್ಟ್ ಮಾಡ್ತೀರಾ. ಇದೇ ರೀತಿ 4 ಕೋರ್ ಸಬ್ಜೆಕ್ಟ್ಗೆ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅದಂದ್ರ ಒಂದು ಸಬ್ಜೆಕ್ಟ್ ಏನು ಮಾಡ್ತೀರಾ, 2 hours ಸ್ಟಡಿ ಮಾಡ್ತೀರಾ. ಅಂದರೆ ಹೊಸದಾಗಿ ಓದ್ತಾ ಇರೋದು ನೀವು ಅದನ್ನು. ಆ ಚಾಪ್ಟರ್ನ ಇದುವರೆಗೆ ಓದಾಗಿಲ್ಲ, ಅದನ್ನ ಈಗ ಹೊಸದಾಗಿ ಓದ್ತಾ ಇದ್ದೀರಾ. ಒಂದು ಸಬ್ಜೆಕ್ಟನ್ನು 2 hours ಕರೆಕ್ಟಾಗಿ ಸ್ಟಡಿ ಮಾಡೋದು. ಒಂದು ಚಾಪ್ಟರ್ನ ತೆಗೆದುಕೊಳ್ಳೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಅಕಸ್ಮಾತ್ ಆಲ್ರೆಡಿ ಓದಾಗಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನಿದೆ ಅದರ ಒಂದು ಚಾಪ್ಟರ್ ತೆಗೆದುಕೊಳ್ತೀರಾ. ಆ ಚಾಪ್ಟರಿಂದ ಪ್ರೀವಿಯಸ್ ಇಯರ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿತ್ತು ಅದನ್ನು ಲಿಸ್ಟ್ ಮಾಡಿಕೊಂಡು ಸಾಲ್ವ್ ಮಾಡಿ. ಈ 2 hours ಕೂತ್ಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡಿ. ಇದ್ರ ಇಫೆಕ್ಟ್ ನಿಮಗೆ ಎಕ್ಸಾಮಲ್ಲಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಪರ್ಫೆಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಏನು ಮಾಡ್ತೀರಾ, 2 hours ಒಂದು ಸಬ್ಜೆಕ್ಟನ್ನು ಓದ್ತೀರಾ 6 o'clock to 8 AM ವರೆಗೆ. ಅದರ ನಂತರ ಈಗ 2 hours ಒಂದು ಸಬ್ಜೆಕ್ಟ್ ಓದಿದ ನಂತರ ಸಬ್ಜೆಕ್ಟನ್ನು ಚೇಂಜ್ ಮಾಡೋದು, ಮತ್ತೊಂದು ಸಬ್ಜೆಕ್ಟನ್ನು ತೆಗೆದುಕೊಳ್ಳೋದು. ಅದನ್ನು 8 AM to 10 AM ಸ್ಟಡಿ ಮಾಡೋದು. ಅದೇ ಮತ್ತೊಂದು ಸಬ್ಜೆಕ್ಟನ್ನು ತೆಗೆದುಕೊಳ್ತೀರಾ, ಅದನ್ನು ಕರೆಕ್ಟಾಗಿ ಓದೋದು, ಚಾಪ್ಟರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ನೀವು ಪ್ರಿಪರೇಷನ್ ಏನಿದೆ ಅದರಲ್ಲಿ ಇದು ಒಂದು ಪಾರ್ಟ್ ಆಗಿರಲಿ. ಏನೇಳಿ PYQs ಸಾಲ್ವ್ ಮಾಡೋದು. ಅಂದರೆ ಯಾವುದೋ ಒಂದು ಚಾಪ್ಟರ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಚಾಪ್ಟರಿಂದ ಹಿಂದಿನ ವರ್ಷದಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಲಿಸ್ಟ್ ಮಾಡ್ಕೊಳ್ಳೋದು, ನಂತರ ಸಾಲ್ವ್ ಮಾಡೋದು. ಅದು ಕೂಡ ಏನು ನಿಮ್ಮ ಪ್ರಿಪ್ರೇಷನ್ನ ಒಂದು ಪಾರ್ಟ್ ಆಗಿರಲಿ. ಯಾಕಂತ ಹೇಳಿದ್ರೆ PYQs ಸಾಲ್ವ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ಕ್ವೆಶನ್ಸ್ ರಿಪೀಟೆಡ್ಲಿ ಬರ್ತಾ ಇರುತ್ತೆ, ಈ ವರ್ಷ ಕೂಡ ಬರುತ್ತೆ.
ಅದಕ್ಕೋಸ್ಕರ. ಓಕೆನಾ? ಹಾಗಿದ್ರೆ 2 ಸಬ್ಜೆಕ್ಟ್ ಓದಾಯಿತು. ಈಗ ಅದೇ ಮಾರ್ನಿಂಗ್ 6 AM to 10 AM ವರೆಗೆ ನೀವು ಸ್ಟಡಿ ಮಾಡಿದ್ರಿ, 2 ಸಬ್ಜೆಕ್ಟ್ ಕವರ್ ಆಯಿತು. ಅದರ ನಂತರ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀರಾ, ನೀವೀಗ ಏನು ಬ್ರೇಕ್ಫಾಸ್ಟ್ ಮಾಡಿರಲ್ಲ, ಬ್ರೇಕ್ಫಾಸ್ಟ್ ಮಾಡ್ತೀರಾ. ಅದಂತರ ಮನೆ ಹತ್ರನೇ ಗಾರ್ಡನ್ ಇದೆ ಅಂತ ಹೇಳಿದಾಗ ಸ್ವಲ್ಪ ಓಡಾಡೋದು, ಆ ರೀತಿ ಮಾಡಿದ್ರೆ ಮೈಂಡ್ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಂತರ ತುಂಬ ರಿಲ್ಯಾಕ್ಸ್ ಆಗೋದಕ್ಕೆ ಈಸಿಯೆಸ್ಟ್ ವೇ ಏನು ಗೊತ್ತಾ? ಮೆಡಿಟೇಷನ್ ಮಾಡೋದು. ನಂತರ ನಿಮಗೆ ಮೆಡಿಟೇಷನ್ ಮಾಡೋದು ಅಷ್ಟಾಗಿ ಇಷ್ಟ ಆಗಲ್ಲ ಅಂತ ಹೇಳಿದ್ರು ಕೂಡ ಮೆಡಿಟೇಷನ್ ಮಾಡಿ ನೋಡಿ, ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ಈಗ ಬ್ರೇಕ್ಫಾಸ್ಟ್ ಆಯಿತು, ಅದರ ನಂತರ 10 ಮಿನಿಟ್ಸ್ ಜಸ್ಟ್ ಕಣ್ಣನ್ನು ಕ್ಲೋಸ್ ಮಾಡಿ, ಐಸ್ ಕ್ಲೋಸ್ ಮಾಡಿ ಸುಮ್ಮನೆ ಕುತ್ಕೊಂಡಿರ್ತಾರೆ 10 ಮಿನಿಟ್ಸ್, ಏನು ಯೋಚನೆ ಮಾಡಬೇಡಿ, ಹಾಗೆ ಕುತ್ಕೊಂಡಿರಿ. ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ, ನೀವು ಫೀಲ್ ಮಾಡ್ತೀರಾ ಅದನ್ನು. ಸೊ ಮೈಂಡ್ ಮತ್ತೊಮ್ಮೆ ಆ್ಯಕ್ಟಿವ್ ಆದಾಗ ಅಥವಾ ರಿಲ್ಯಾಕ್ಸ್ ಆದಾಗ ನೀವೇನು ಮಾಡ್ತೀರಾ, ಲ್ಯಾಂಗ್ವೇಜಸನ್ನು ಸ್ಟಾರ್ಟ್ ಮಾಡ್ತಾರೆ ಸ್ಟಡಿ ಮಾಡೋದಕ್ಕೆ. ಈಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆದರೂ ಕೂಡ ನೀವು 2 ಲ್ಯಾಂಗ್ವೇಜಸನ್ನು ಸ್ಟಡಿ ಮಾಡ್ತೀರಾ PUCಯಲ್ಲಿ. ಸೊ ಒಂದು ಲ್ಯಾಂಗ್ವೇಜ್ 1, ಮತ್ತೊಂದು ಲ್ಯಾಂಗ್ವೇಜ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿದಿನ ಲ್ಯಾಂಗ್ವೇಜ್ ಕೂಡ ಪ್ರಿಪೇರ್ ಆಗಿ, ಸರಿನಾ? ಇದರಿಂದ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ಒಳ್ಳೆ ಸ್ಕೋರ್ ಆಗುತ್ತೆ. ಸೊ ಲ್ಯಾಂಗ್ವೇಜ್ 1 ಅದನ್ನೇನು ಮಾಡ್ತೀರಾ, 10:30 ಇಂದ 11:30 ವರೆಗೆ ಸ್ಟಡಿ ಮಾಡ್ತೀರಾ, ಸರಿನಾ? ಇಲ್ಲಿ 10:30 ಯಾಕಾಯ್ತು ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಟೈಮ್ ನಾನು ಮಾರ್ನಿಂಗ್ 10 ಗಂಟೆಯಿಂದ 10:30 ಅಂತ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಯಾವ ಸ್ಟಡಿ ಮಾಡ್ತೀರಾ ನೀವು, 10:30 ಇಂದ ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡ್ತೀರಾ, 11:30 ವರೆಗೆ ಸ್ಟಡಿ ಮಾಡ್ತೀರಾ. 1 hour ಒಂದು ಲ್ಯಾಂಗ್ವೇಜಸನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಗ್ರಾಮರ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು. ಸೊ ಅದನ್ನು ಸ್ವಲ್ಪ ತಿಳಿದುಕೊಳ್ಳೋದು. ಅದಂತರ ಮತ್ತೊಂದೇನು ಅಂತ ಹೇಳಿದ್ರೆ, ನೀವು ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಈಗ ಲೆಟರ್ ರೈಟಿಂಗ್ ಟೆಕ್ನಿಕ್ಸನ್ನು ತಿಳಿದುಕೊಂಡ್ರಿ, ಎಸ್ಸೆ ಬರೆಯೋದ್ರ ಬಗ್ಗೆ ಟಾಪಿಕ್ಸನ್ನು ಓದಿ ಅರ್ಥ ಮಾಡ್ಕೊಂಡ್ರಿ, ಆ ರೀತಿ ಇದ್ರೆ ಒಂದು ಲ್ಯಾಂಗ್ವೇಜ್ಗೋಸ್ಕರ ಪ್ರಿಪರೇಷನ್ ನಡೆಸಿರ್ತೀರಾ, ಅದು ನಿಮಗೆ ಮತ್ತೊಂದು ಲ್ಯಾಂಗ್ವೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಲೆಟರ್ ರೈಟಿಂಗ್ ಫಾರ್ಮೆಟ್ ಸೇಮ್ ಇರುತ್ತೆ ತಾನೆ, ಅದೇ ರೀತಿ ಎಸ್ಸೆ ಕೂಡ ಬರೆಯೋದಕ್ಕೆ ನಾಲೆಜ್ ಏನು ಬೇಕು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ. ಆ ನಾಲೆಜ್ ಇತ್ತು ಅಂತಂದ್ರೆ ಲ್ಯಾಂಗ್ವೇಜ್ ಅಷ್ಟೇ ಬೇರೆ ಬೇರೆ, ನೀವು ಎರಡರಲ್ಲೂ ಕೂಡ ಸೇಮ್ ಟಾಪಿಕ್ ಕೇಳಿದ್ರೆ ಬರಿಬೋದು, ಹೌದಾ? ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಮತ್ತೊಂದು ಲ್ಯಾಂಗ್ವೇಜ್ ಏನಿದೆ ಅದನ್ನು 11:30 ಮಾರ್ನಿಂಗ್ 11:30 ಇಂದ ಸ್ಟಾರ್ಟ್ ಮಾಡಿ, ನಂತರ 12:30 ವರೆಗೆ ಅದನ್ನು ಕಂಟಿನ್ಯೂ ಮಾಡಿ. 11:30 to 12:30 ಏನು ಮಾಡ್ತೀರಾ, ಮತ್ತೊಂದು ಲ್ಯಾಂಗ್ವೇಜನ್ನು ಕವರ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಪ್ರತಿದಿನ ಲ್ಯಾಂಗ್ವೇಜ್ ಕೂಡ ಕವರ್ ಆದ ರೀತಿ ಆಯಿತು. ನಂತರ 12:30 ತನಕ ಓದಿದ ನಂತರ ಅಥವಾ ಪ್ರಿಪೇರ್ ಆದ ನಂತರ ನೀವೇನು ಮಾಡ್ತೀರಾ, ಆವಾಗ ಮತ್ತೆ ಮೈಂಡಿಗೆ ರಿಲ್ಯಾಕ್ಸೇಷನ್ ನೀಡ್ತೀರಾ. ನಂತರ ಮತ್ತೊಮ್ಮೆ ಹೇಳ್ತಿದ್ದೀನಿ, ಮೈಂಡಿಗೆ ರಿಲ್ಯಾಕ್ಸೇಷನ್ ನೀಡೋದು. ನಂತರ ನೀವೀಗ ಮೊಬೈಲನ್ನು ಸ್ಕ್ರೋಲ್ ಮಾಡ್ತಾ ಇದ್ದರೆ ಮೈಂಡಿಗೆ ರಿಲ್ಯಾಕ್ಸೇಷನ್ ಸಿಗಲ್ಲ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ನೀವು ರೀಲ್ಸನ್ನು ನೋಡ್ತೀರಾ, ಎಷ್ಟಿರುತ್ತೆ ಅದರ ಟೈಮಿಂಗ್, 30 ಸೆಕೆಂಡ್ಸ್. 30 ಸೆಕೆಂಡ್ಸ್ಗೊಮ್ಮೆ ನಿಮ್ಮ ಥಾಟ್ಸ್ ಚೇಂಜ್ ಆಗ್ತದೆ ಅಂತ ಹೇಳಿದ್ರೆ ಮೈಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಡೈವರ್ಟ್ ಆಗ್ತಾ ಹೋಗುತ್ತೆ, ಅಥವಾ ಒಂದೇ ಪರ್ಟಿಕ್ಯುಲರ್ ವಿಷಯದ ಮೇಲೆ ಫೋಕಸ್ ಮಾಡೋದಕ್ಕೆ ಆಗಲ್ಲ. ಈಗ ತುಂಬ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಆಗ್ತಾ ಇಲ್ಲ, ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ಸನ್ನು ಹೇಳ್ತಾರೆ. ರೀಸನ್ ಏನಂತ ಹೇಳಿದ್ರೆ, ಈಗ 30 ಸೆಕೆಂಡ್ಸ್ಗೊಮ್ಮೆ ನಿಮಗೆ ಬೇರೆ ಬೇರೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ ಮೈಂಡ್ಗೆ, ಸರಿನಾ? ಈಗ ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೊಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಹೇಳಿದ್ರು, ಸರಿನಾ? ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ರೀಲ್ಸಲ್ಲಿ ಅಥವಾ ನೆಕ್ಸ್ಟ್ ಶಾರ್ಟ್ಸಲ್ಲಿ ಬೇರೆ ಯಾವುದಾದ್ರು ವಿಷಯದ ಬಗ್ಗೆ ಹೇಳ್ತಾರೆ. ಅದ್ರ ಎಕ್ಸಾಂಪಲ್, ಒಂದು ಫುಡ್ ಮಾಡೋದನ್ನು ನೋಡಿದ್ರೆ ಅಂತ ತಿಳ್ಕೊಳ್ಳಿ 30 ಸೆಕೆಂಡ್ ಒಳಗಡೆ, ಅದರ ನೆಕ್ಸ್ಟ್ 30 ಮಿನಿಟ್ದಲ್ಲಿ ಟಾಪಿಕ್ ಬೇರೆ ಇರುತ್ತೆ, ಕ್ರಿಕೆಟಿಂದ ಬಂತು. ಸೊ ಈ ರೀತಿ ಆಗ್ತಾ ಇದ್ದಾಗ ಒಂದು 5 ಮಿನಿಟ್ಸ್ ಅಂತೇಳಿ ಅಂದ್ಕೊಳ್ಳಿ, ಬೇರೆ ಬೇರೆ ರೀತಿ ಟಾಪಿಕ್ಸ್ ಮಿಕ್ಸ್ ಆಗಿಬಿಡುತ್ತೆ ನೀವು ಮೈಂಡಲ್ಲಿ. ಮೈಂಡ್ ಒಂದು ರೀತಿ ಏನು ಫೋಕಸ್ ಮಾಡೋದಕ್ಕೆ ಆಗಲ್ಲ ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ, ಆ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಮಾಡಿ ಮೊಬೈಲನ್ನು ದೂರ ಇಡಿ, ಓಕೆನಾ? ಅದ್ರ ಪರ್ಟಿಕ್ಯುಲರ್ ವಿಷಯಕ್ಕೆ ಬೇಕು ಅಂತ ಹೇಳಿದ್ರೆ ಆವಾಗ ಅಷ್ಟೇ ಮೊಬೈಲನ್ನು ಯೂಸ್ ಮಾಡಿ. ಅಂತ ಸ್ಟಡಿ ಪರ್ಪಸ್ ಕೂಡ ನೀವು ಯೂಸ್ ಮಾಡ್ತೀರಾ, ಸ್ಟಡಿ ಪರ್ಪಸ್ ಬೇಕಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಕೊಳ್ಳಿ, ಇದ್ರೆ ಬೇಡ. ಅಕಸ್ಮಾತಾಗಿ ಈಗ ಯಾರ್ದು ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಓಕೆ, ನೋ ಪ್ರಾಬ್ಲಮ್. ಬಟ್ ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿದ್ದು ಸ್ವಲ್ಪ ಎಕ್ಸಾಮ್ ಬರೋವರೆಗೆ ಅಥವಾ ಎಕ್ಸಾಮ್ ಮುಗಿಯೋವರೆಗೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡೋದ್ರಿಂದನೇ ನಿಮ್ಮ ಫೋಕಸಿಂಗ್ ಎಬಿಲಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಸರಿ, ಹಾಗಿದ್ರೆ ಏನು ಮಾಡ್ತೀರಾ, 12:30 ಇಂದ 2:30 ವರೆಗೆ ರಿಲ್ಯಾಕ್ಸೇಷನ್ ಟೈಮ್. ಅದ್ರ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮಾತಾಡಿ, ನಂತರ ಊಟ ಮಾಡಿ, ಅದರ ನಂತರ ಸಾಧ್ಯ ಆದರೆ ಒಂದು 30 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ನಿದ್ದೆ ಮಾಡಿ. ಯಾಕಂತ ಹೇಳಿದ್ರೆ ಯಾವಾಗ ನಾವು ನಿದ್ದೆ ಮಾಡಿ ಹೇಳ್ತೀವಿ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ನಂತರ ಮೈಂಡ್ ರಿಲ್ಯಾಕ್ಸ್ ಆಗಿದ್ದಾಗ ನಾವೇನು ಓದ್ತೀವಿ ಅದರಿಂದ ನಮಗೆ ತುಂಬ ಚೆನ್ನಾಗಿ ಅರ್ಥ ಕೂಡ ಆಗುತ್ತೆ, ಓದಿರುತ್ತೆ ನೆನಪಿನಲ್ಲಿ ಕೂಡ ಇರುತ್ತೆ. ಸೊ ಈಗ ಇಲ್ಲೇನು ಟೈಮ್ ಏನು ಹೇಳಿದ್ದೀನಿ ನಾನು, 12:30 to 2:30, ಅದರೊಳಗಡೆ ಸಾಧ್ಯ ಆದರೆ 30 to 45 ಮಿನಿಟ್ಸ್ ನಿದ್ದೆ ಮಾಡಿ, ಓಕೆನಾ? ಅದರ ನಂತರ ನೆಕ್ಸ್ಟ್ ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡ್ತೀರಾ. ಸಬ್ಜೆಕ್ಟ್ 3 ಮತ್ತೊಂದು ಸಬ್ಜೆಕ್ಟನ್ನ ತೆಗೆದುಕೊಳ್ತೀರಾ. 2:30 ಇಂದ 4:30 ವರೆಗೆ 2 hours ಸ್ಟಡಿ ಮಾಡ್ತೀರಾ.
ಅದರ ನಂತರ ಸಬ್ಜೆಕ್ಟ್ 4 ಅದನ್ನು 4:30 6:30 ಸ್ಟಡಿ ಮಾಡ್ತೀರಾ. ಸರಿನಾ? ಇದರಿಂದ ಏನಾಯಿತು, ಪ್ರತಿದಿನ 4 ಸಬ್ಜೆಕ್ಟ್ಸ್, ಅದರ ನಂತರ 2 ಲ್ಯಾಂಗ್ವೇಜಸ್ ಎಲ್ಲ ಕ್ಲಿಯರ್ ಆದಂಗೆ ಆಯಿತು, ಅಥವಾ ಎಲ್ಲವನ್ನೂ ಕೂಡ ಓದಿದ ರೀತಿ ಆಯಿತು. ಅದರ ನಂತರ ಈಗ 6:30 ತನಕ ಓದ್ತೀರಾ. ಅದರ ನಂತರ 6:30 7 o'clock ರಿಲ್ಯಾಕ್ಸೇಷನ್ ಟೈಮ್ ಆಗಬೇಕಿದ್ರೆ ಅದೇ ಮತ್ತೆ ಏನು ವಾಕಿಂಗ್ ಹೋಗಿದ್ರೆ ಹೋಗಬಹುದು, ಅಥವಾ ಒಂದು ಕಡೆ ಕೂತ್ಕೊಂಡು ಈಗ ಸ್ಕೈ ಆಕಾಶವನ್ನು ನೋಡೋದಿದ್ರೆ ನೋಡ್ಬೋದು. ನಂತರ ಈ ಆಕಾಶ ನೋಡೋದೇನಿದೆ ಅದು ಕೂಡ ಮೈಂಡಿಗೆ ತುಂಬ ರಿಲ್ಯಾಕ್ಸೇಷನ್ ನೀಡುತ್ತೆ. ಒಮ್ಮೆ ಕುತ್ಕೊಂಡು ನೋಡಿ, ಅಂದರೆ ಆಕಾಶ ನೋಡ್ತಾ ಇದ್ದೀರಾ, ಅಲ್ಲಿ ಬರ್ಡ್ಸ್ ಹಾರ್ತಾ ಇರತ್ತೆ, ಕ್ಲೌಡ್ಸ್ ಮೂವ್ ಆಗ್ತಾ ಇರತ್ತೆ, ನೋಡಿ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಸೊ ಏನೀಗ 6:30 7 o'clock ಏನು ಮಾಡ್ತೀರಾ ನೀವು, ಮೈಂಡನ್ನು ರಿಲ್ಯಾಕ್ಸ್ ಆಗೋಸ್ಕರ ರಿಲ್ಯಾಕ್ಸೇಷನ್ ಟೈಮ್. ಅದರ ನಂತರ ರಿವಿಷನ್ ಸ್ಟಾರ್ಟ್ ಮಾಡಬೇಕು, ಪ್ರತಿದಿನ ರಿವಿಷನ್ ಕೂಡ ಆಗಬೇಕು. ಸೊ ಅದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ 7 o'clock 9 o'clock 2 ಸಬ್ಜೆಕ್ಟನ್ನು ರಿವಿಷನ್ ಮಾಡೋದು. ಸರಿನಾ? ಈಗ ರಿವಿಷನ್ ಏನಿದೆ ಅದನ್ನು ಮಾಡೋದಕ್ಕೆ ನಮ್ಗೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಮೊದಲೇ ಬಾರಿಗೆ ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ರಿವಿಷನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಅದಕ್ಕೋಸ್ಕರ 2 hours ಏನಿದೆ 7 to 9 ಅದರೊಳಗಡೆ 2 ಸಬ್ಜೆಕ್ಟನ್ನ ರಿವೈಸ್ ಮಾಡ್ಬೋದು, ರಿವೈಸ್ ಮಾಡಿ. ಅದರ ನಂತರ ಡಿನ್ನರ್, ರಾತ್ರಿ ಊಟ ಮಾಡ್ತೀರಾ. 9 o'clock 9:30 ಊಟ ಮಾಡ್ತೀರಾ. ಊಟ ಮಾಡಿದ ನಂತರ ಫ್ಯಾಮಿಲಿ ಮೆಂಬರ್ ಜೊತೆ ಬೇಕಿದ್ರೆ ಮಾತನಾಡ್ತಾ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಅದರ ನಂತರ ಮತ್ತೆರಡು ಸಬ್ಜೆಕ್ಟ್ ಬಾಕಿ ಇದೆ, ಅದನ್ನು ಕೂಡ ರಿವಿಷನ್ ಮಾಡಬೇಕು. ಅದನ್ನು ರಿವಿಷನ್ ಮಾಡಿ 9:30 11:30 ನಂತರ ಎಷ್ಟು ಕರೆಕ್ಟಾಗಿ ಸ್ಟಡಿ ಮಾಡಿದರೆ 11:30 ನಿಮ್ಮದು ಮತ್ತೊಂದು ಸಬ್ಜೆಕ್ಟ್ ಯಾವಾಗ ಓದಿ ಮುಗಿದಿರತ್ತೆ, ಆವಾಗ ನಿದ್ದೆ ತಾನಾಗೆ ಬಂದಿರತ್ತೆ. ಯಾಕಂತ ಹೇಳಿದ್ರೆ ಇಡೀ ದಿನ ಯೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬ್ರೈನನ್ನು, ಮೈಂಡಿಗೆ ರೆಸ್ಟ್ ಬೇಕು. ಆವಾಗ ಮೈಂಡಿಗೆ ಕರೆಕ್ಟಾಗಿ ರೆಸ್ಟ್ ಕೂಡ ಕೊಡಬೇಕು. ಅದಕ್ಕೋಸ್ಕರನೇ ಈಗ 11:30 5:30 ಮತ್ತೆ ನೀವು ನಿದ್ದೆ ಮಾಡಿದರೆ, ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿದರೆ, ಮಾರ್ನಿಂಗ್ ಏಳುವಷ್ಟು ಹೊತ್ತಿಗೆ ಮೈಂಡ್ ಮತ್ತೆ ಆ್ಯಕ್ಟಿವ್ ಆಗಿರುತ್ತೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ. ಸರಿನಾ? ಸೊ ಈ ಟೈಮ್ ಟೇಬಲ್ ಇದೆ, ಅದನ್ನು ಫಾಲೋ ಮಾಡಿದರೆ, ಟೈಮ್ ಟೇಬಲ್ ಕೂಡ ಪರ್ಫೆಕ್ಟ್ ಆಗಿದೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಮಿಡ್ ಟರ್ಮ್ ಎಕ್ಸಾಮಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಇದೇ ರೀತಿ ಟೈಮ್ ಟೇಬಲ್ ಹಾಕ್ಕೊಂಡು ಟೈಮ್ ಟೇಬಲನ್ನು ಫಾಲೋ ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫ್ ಲಾಂಗ್ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಈ ಟೈಮ್ ಟೇಬಲ್ ಹೇಳ್ತಿರೋದು ನಾನು, ಟೈಮ್ ಟೇಬಲನ್ನು ಫಾಲೋ ಮಾಡುವಂತಹ ಒಂದು ಗುಣ ಏನಿದೆ ಅದು ನಿಮ್ಮಲ್ಲಿ ಬಂತು ಅಂತ ಹೇಳಿದರೆ ಯಾವುದೇ ವರ್ಕ್ ಆಗಿರಲಿ ನಿಮಗೆ ಪ್ಲಾನಿಂಗ್ ಮಾಡ್ಕೊಂಡ್ಬಿಡ್ಬೋದು ನೀವೇ. ಹಾಂ, ಇಂತಿಷ್ಟು ಟೈಮ್ ಬೇಕು, ಇಂತಿಷ್ಟು ಟೈಮನ್ನು ಡೈಲಿ ಅಂದರೆ ಇದಕ್ಕೆ ಕೊಟ್ಟಿರ್ತೀನಿ, ಅದರಲ್ಲಿ ಆ ವರ್ಕನ್ನು ಮುಗಿಸ್ತೀನಿ. ಈ ರೀತಿ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇದು ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ. ನಂತರ ಬೇರೆ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.